ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಈ ಆಸ್ಪತ್ರೆಗಳಲ್ಲಿ ಕೆಲವು ಸರ್ಕಾರಿ ಜಾಗದಲ್ಲಿ ಪಾರ್ಕಿಂಗು ನಿಲ್ದಾಣ ಕಾರು, ಟೂ ವೀಲರು, ಆಟೋ ಈ ಥರ ಎಲ್ಲ ಎಷ್ಟು ದಂಧೆ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನೋಡಿ. ಇದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ. ಯಾವಾಗಪ್ಪ ಅಂದರೆ ಬುಧವಾರ ನಡೆದಿರ್ತಕ್ಕಂಥ ಘಟನೆ, 6ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ. ಒಂದು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾರೆ. ಹೋಗುವಾಗ ಬಿಲ್ ಕೊಡ್ತಾರೆ, ಅಂದರೆ ಒಳಗಡೆ ಬರುವಾಗ ಒಳಗಡೆಗೆ ಬರ್ತಾರಲ್ಲ, ಪಾರ್ಕಿಂಗ್ ಒಳಗಡೆಗೆ ಬರೋಕ್ಕೆ ಬಿಲ್ ಕೊಡ್ತಾರೆ. ಆದರೆ ಹೊರಗಡೆ ಹೋಗುವಾಗ ಬಿಲ್ ಇಲ್ವಂತೆ. ಇವ್ರು ಕೇಳಿದ್ರು ದುಡ್ಡು ಕೊಡಬೇಕಂತೆ. ವಿಡಿಯೋ ಬರ್ತಾಯಿದೆ, ಆ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಲ್ಲಿ ಪಾರ್ಕಿಂಗಲ್ಲಿ. ನಮ್ಮ ಸ್ನೇಹಿತರು ವಿಡಿಯೋ ಮಾಡಿ ಕಳಿಸಿದ್ರು, ನೋಡೋಣ ಈ ಥರ ಮಾಡ್ತಾಯಿದ್ದಾರೆ ಪಾರ್ಕಿಂಗಲ್ಲಿ ಅಂತಂದೇಳಿ. ಆ ವಿಡಿಯೋ ಬರ್ತಾಯಿದೆ. ಈ ರೀತಿ ಯಾವ ರೀತಿ ನಮಗೆ ಮೋಸ ಮಾಡ್ತಾಯಿದ್ದಾರೆ, ಯಾವ ರೀತಿ ಕೆಪರುಗಳು ಮಾಡ್ತಾಯಿದ್ದಾರೆ, ಇದನ್ನು ನೋಡಿಕೊಂಡು ಜನಗಳು ಸುಮ್ಮನೆ ಕೂತ್ಕೋಬೇಕು. ಅಂದರೆ ಎಲ್ಲ ಕಡೆಯೂ ದಂಧೆ ಮಾಡ್ತಾಯಿದ್ದಾರೆ. ಮೆಟ್ರೋ ಸ್ಟೇಷನ್ನು, ಈ ಆಸ್ಪತ್ರೆಗಳು, ಈ ರೀತಿ ಬರೀ ಪಾರ್ಕಿಂಗಲ್ಲಿ ದಂಧೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಡವ್ರು ಹೆಂಗೆ ಬದುಕಬೇಕು? ಏನೋ ಸಣ್ಣ ಪುಟ್ಟ ಎಮರ್ಜೆನ್ಸಿ ಕಾರ್ ತಗೊಂಡು ಹೋಗಿರ್ತಾರೆ. ಈ ರೀತಿ ಒಳಗಡೆ ಆಸ್ಪತ್ರೆಯಲ್ಲೂ ಕೀಳೋದು, ಈ ಥರ ಪಾರ್ಕಿಂಗಲ್ಲೂ ದರೋಡೆ ಮಾಡೋದು, ಅಂದರೆ ಹೆಂಗಿದು? ಅಂದರೆ ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕಂಗಿಲ್ಲ. ಹಂಗಾರೆ ನೋಡಿ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ ಪಾರ್ಕಿಂಗಲ್ಲಿ. ಸುದ್ದಿ ಬೇರೆ ಸ್ವಲ್ಪ ಜಮ್ಮದ್ರ ಬಗ್ರು ಯಾಕಣ್ಣ ಕೂಡ ಮಾಡಕ್ಕೆ ಚಿಕನ್ ಬಿರಿಯಾನಿ ತಿನ್ಬೇಕಲ್ಲ ನೀವು ಹೆಸರು ಎಷ್ಟು ಹೇಳು? 60 ರೂಪಾಯಿ ಕೊಡು. ಚೀಟಿ ಕೊಡು. ಅದು ಬೇಡ, ನನಗೆ ಟೈಮಿಂಗ್ಸ್ ಚೀಟಿ ಅದು ಕೊಡು. ಗೋಲ್ಡಲ್ಲಿ ನೋಡ್ಕೊಬ ತಗೋ, ಇಟ್ಕೊಂಡೆ ನೀನು ಅಲ್ಲಿ ಚೀಟಿ ಕೊಡೋಣ ನನಗೆ. ಬರಲ್ಲ, ಯಾರಿಗೂ ಬರಲ್ಲ. ಮತ್ತೆ ಅದನ್ನ ಕೊಟ್ಟೆ ಬೆಳಗ್ಗೆ. ಇದೇ ಕೊಡೋದು ಟೈಮಿಂಗ್ ಯಾಕೆ ಟೈಮಿಗೆ ಈಗ ನಾವು ನೋಡ್ಕೊ ಕೊಡು ನಿನ್ನ ದುಡ್ಡು. ನೀನು ಆ ಟೈಮಲ್ಲಿ ನೋಡ್ಕೊ ಕೊಡಪ್ಪ, ನಿನ್ನ ದುಡ್ಡನ್ನು ಬೇಡ. ನನಗೆ ಔಟ್ ಗೋಯಿಂಗ್ ಕೊಡೋಣ. ಐಟ್ ಗೋಯಿಂಗ್ ಬರಲ್ಲ, ಯಾರು ಯಾಕೆ ಕೊಡಲ್ಲ? ಅದು ದೊಡ್ಡ ಬೋರ್ಡಾಗ ಹಾಸ್ಪಿಟ್ಲ್ ಹೋಗಿ ಕಂಪ್ಲೇಂಟ್ ಮಾಡ್ಬಿಟ್ಟು ಹಿಂಗೆ ಗೊತ್ತಿಲ್ಲ ಅಂತ ಔಟ್ ಗೋಯಿಂಗ್ ಕೊಡೋಣ ನನಗೆ. ಬರಲ್ಲ. ಯಾಕೆ ಬರಲ್ಲ? ಅದು ಮಿಷಿನ್ ಸರಿ ಇಲ್ಲ, ಬರಲ್ಲಪ್ಪ. ಮತ್ತೆ ಬೆಳಗ್ಗೆ ಹೆಂಗೆ ಬಂತು? ಔಟ್ ಗೋಯಿಂಗ್ ಬರಲ್ಲ. ಸಮಯ ತಗೋ, ಚೆಕ್ ಮಾಡ್ಕೋಬೇಕು. ಬಂದಿಲ್ಲ ಚಮಚ. ನಾನು ದುಡ್ಡು ಬೇಡ, ನೀನು ದುಡ್ಡು ನಾನು ದುಡ್ಡನ್ನು ಜಾಸ್ತಿ ಕೇಳಿಲ್ಲ ನಿನ್ನ ಅಂತ ಅವನು. ನಿನಗೆ ದುಡ್ಡು ಬೇಡ, ನನಗೆ ಔಟ್ ಜಾಸ್ತಿ ಚಪ್ಪಲಿ ನಾನು ಯಾಕಣ ಅವೆಲ್ಲ ಯಾಕಣ ಒಳಗಡೆ ಅವೆಲ್ಲ ಯಾಕಣ ಮಾತು? ಔಟ್ ಗೋಯಿಂಗ್ ಇದ್ನು ಕೊಡು. ಬರಲ್ಲ, ನಮ್ಮ ತಾಯಣಿಗೆ ಬರಲ್ಲ. ಯಾಕೆ ಬರಲ್ಲ? ಕಂಪ್ಲೇಂಟ್ ಮಾಡಿ ಹೋಗಿ. ನಾನು ಯಾಕಣ ಕಂಪ್ಲೇಂಟ್ ಮಾಡಲಿ? ಈ ಪಾರ್ಕಿಂಗ್ ಅಲ್ಲಿ ಔಟ್ ಗೋಯಿಂಗ್ ಇಂದ ಇದನ್ನು ಕೊಡ್ಲಿ. ಎಷ್ಟು ತಗೊಂಡಿ? 50 ತಗೊಂಡಿನಿ. 50 ಏನಕ್ಕೆ ತಗೊಂಡಿದ್ದಿ? ಎಷ್ಟು ಅವರ್ ಐತೆ? ಎಷ್ಟು 40 ಒಂದೇ? ಇಲ್ಲ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡು. ಅಲ್ಲ 40 ಒಂದೇ. ಮತ್ತೆ 10 ರೂಪಾಯಿ ಕೊಡಿ, 20 ಕೊಡ್ತೀನಿ. ಇಲ್ಲ, ಅಲ್ಲಿ 500 ರೂಪಾಯಿ ಇದ್ದಿದ್ದು ನನಗೆ ಕೊಡು. 10 ರೂಪಾಯಿ ಕೊಡಿ, 20 ಕೊಡ್ತೀನಿ. ಇಲ್ಲ ಕಾರಣ ಚಿಲ್ಲೆಲ್ಲ ಫೋನ್ ಪೇ ಮಾಡು, ಕೊಡುವರ ತಗೊಂಡು ದುಡ್ಡು ಫೋನ್ ಪೇ ಯಾಕೆ ಫೋನ್ ಪೇ ಮಾಡು ತಗೋ. ಸುಮ್ಮನೆ ನಮ್ಗೆ ಚಿಲ್ಲ ಫೋನ್ ಪೇ ಮಾಡು. ಫೋನ್ ಪೇ ಇಲ್ಲ, ಅಲ್ಲಿ ಫೋನ್ ಪೇ ಇದ್ರೆ ಮಾಡ್ತೀನಿ. 10 ರೂಪಾಯಿ ಕಮ್ಮಿ ಆದ ಕೊಡೋದು ಆಗಲ್ಲ ಅಂತ ಏನು ಮಾಡಿ? ಅಲ್ಲ ಅದಾಗಲ್ಲ, 10 ರೂಪಾಯಿ ಕಮ್ಮಿ ಇದ್ರೆ ಇಸ್ಕೊಂಡ್ಬಿಡ್ತೀನಿ ನೀನು. ಬಿಲ್ ಬಿಡೋರು ಏನು ಮಾಡೋಕ್ಕಲ್ಲ. ಈ ಸತಿ ಅಲ್ಲ 10 ರೂಪಾಯಿ ಕಮ್ಮಿ ಕೊಡು. ಮತ್ತೆ ಅದನ್ನು ಕೊಡಲ್ಲ, 10 ರೂಪಾಯಿ ಇಲ್ಲ ಕಣೆ. ಇದನ್ನು ಕೊಡಲ್ಲ ಅಂದ್ರೆ 10 ರೂಪಾಯಿ ಇನ್ನೊಂದು ಕಮ್ಮಿ ಕೊಡಪ್ಪ ಅಂತ ಹೇಳಿಲ್ವಾ? ಯಾಕೆ ನಾವು ಎಷ್ಟು ಸತಿ ಬರ್ತೀವಣ? ನೀನು ಹಿಂಗೆ ಮಾಡಿರಿ ಹೆಂಗಣ? ಚಿಲ್ಲರೆ ಇಲ್ಲ, ಔಟ್ ಗೋಗಿದ್ದು ಚೀಟಿ ಕೊಡೋದ್ರೆ ಅದನ್ನು ಕೊಡಲ್ಲ. ಬರಲ್ಲ. ನೀನು ಯಾಕೆ ಬರಲ್ಲ? ಬರಲೇ ಬೇಡ, ಬೆಲೆ ಕಳಕೋದು ನೀನು. ಹೌದಾ? ಸರಿ ಬಿಡು, ಆಯ್ತು. ಸರಿ ಬಿಡೋಣ, ಆಯ್ತು. ಬರಲ್ಲ ಬಿಡು, ಹೋಗು, ಬೆಲೆ ಕಳಕೋ. ಯಾಕೆ ಅದನ್ನ ಹೇಳ್ಬೇಡ, ನೀನು ಬರಬೇಡ ಅಂತ. ಗೊತ್ತಾ? ಗೌರ್ಮೆಂಟ್ ಜಾಗ ಇದು. ಬರಲ್ಲಕ್ಕಪ್ಪ ಅಂತ ಹೇಳಿದ್ರೆ ಕೊಡು ನನಗೆ. ಬರಲ್ಲ, ಪುನಃ ರೈಸ್ ಮಾಡ್ಬಿಡ್ರೆ ಬರಲ್ಲ. ಅದು ಯಾಕೆ ರೇಜ್ ಮಾಡ್ತೀಯಾ? ಹೋಗು. ಬಿಲ್ ಕೇಳಿ ಬಿಲ್ ಕೊಡಲ್ಲ ಅಂದ್ರೆ ಕಿನ್ಯಾಕೆ ಮಾತಾಡ್ತೀಯಾ? ಹಿಂಗೆ ಫ್ರಾಡ್ ಮಾಡಿ ಎಲ್ಲರನ್ನೂ ಜೀವನ ಮಾಡ್ತಾ ಇದ್ರ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಕಳ್ಳನ ಮಕ್ಕಳು. ನೋಡಿ, ಪಾರ್ಕಿಂಗ್ಗಳಲ್ಲಿ ಒಂಥರ ರೌಡಿಜಮ್ಮು. ಅಂದರೆ ಇವರು ಸಾರ್ವಜನಿಕರ ಹತ್ರ ಯಾವ ರೀತಿ ನಡ್ಕೋಬೇಕು, ಹೆಂಗೆ ನಡ್ಕೋಬೇಕು ಅದೆಲ್ಲ ಗೊತ್ತೇ ಇಲ್ಲ. ಗೊತ್ತಿದ್ದರೂ ಕೂಡ ಯಾಕಂದರೆ ಅವರು ಒಂಥರ ಬಿಲ್ಡಪ್ಪು. ಕೊಟ್ಟಾಗ ಕೊಡ ಹಂಗಿಂಗಂತ ಈ ಥರ ಪಾರ್ಕಿಂಗ್ಗಳು ಕೂಡ ರೌಡಿ ಜಮ್ಗಳು ಮಾಡ್ತಾ ಇದ್ದಾರೆ. ಈ ರೀತಿ ರೌಡಿ ಜಮ್ ಮಾಡಿ ದಂಧೆ ಮಾಡ್ತಾ ಇದ್ದಾರೆ. ಅಲ್ಲೇನು ಪಾರ್ಕಿಂಗ್ ಜಾಸ್ತಿ ಇರೋಲ್ಲ, 1 ಗಂಟೆಗೆ 10 ರೂಪಾಯಿ 15 ರೂಪಾಯಿ ಇರುತ್ತೆ. ಈ ರೀತಿ ಇದೆ ಸರ್ಕಾರಿ ಪಾರ್ಕಿಂಗಲ್ಲಿ ಪೇಮೆಂಟು. ಇವರು ಮನಸ್ಸಿಗೆ ಬಂದಂಗೆ, ಬಾಯಿಗೆ ಬಂದಂಗೆ ಎಲ್ಲ ಪಾರ್ಕಿಂಗ್ಗಳು ಈ ಥರ ಜನಗಳ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಇದು ಒಂಥರ ಅಗಲುದ್ದು ದರೋಡೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ರೀ. ಈ ಸರ್ಕಾರ ಬಂದಾಗಲಿಂದ ಕೆಲವು ವಿಚಾರದಲ್ಲಿ ಯಾವುದೇ ವಿಚಾರಕ್ಕೂ ಯಾರೂ ತಲೆ ಹಾಕ್ತಾ ಇಲ್ಲ. ಬೆಕ್ಕ ಬಿಟ್ಟು ಅಗಲು ದರೋಡೆ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ. ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಇವ್ರನ್ನ. ಈ ರೀತಿ ಒಂಥರ ಜನಗಳ ಹತ್ರ ಈರ್ಕಂಡು ತಿಂತಾ ಇದ್ದಾರೆ. ಹಿಂಗೆ ಪರಿಸ್ಥಿತಿ ಆದರೆ
ಜನಗಳು ಯಾರು ಇಂಥವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಇದು ಇವತ್ತು ಬೇರೆಯವ್ರಿಗಾಗಿದೆ, ನಾಳೆ ನಮಗೂ ಆಗುತ್ತೆ, ನಿಮಗೂ ಆಗುತ್ತೆ. ಕೇಳಿಲ್ಲ ಅಂದರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ನಿಮ್ಮ ಹತ್ರ ಈರ್ಕಂಡು ತಿಂತಾರೆ ಹೊರತು ಯಾವುದೇ ಕಾರಣಕ್ಕೂ ನಾವು ಜನಗಳು ಸಾರ್ವಜನಿಕರು ಮತದಾರರು ಬದಲಾವಣೆ ಆಗಬೇಕು. ಬದಲಾವಣೆ ಆಗಲಿಲ್ಲ ಅಂದರೆ ನಾವು ಬರೀ ಈ ಥರ ಬೇರೆಯವ್ರನ್ನ ಸಾಕಬೇಕಾಗತ್ತೆ, ಬರೀ ಬೇರೆಯವ್ರನ್ನ ಸಾಕಬೇಕಾಗತ್ತೆ. ನಾವು ದುಡಿತಾ ಇರೋದು ಯಾರಿಗೋಸ್ಕರ? ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಆದರೂ ನಾವು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟಿ ಜೀವನ ಮಾಡ್ತಾಯಿದ್ದೀವಿ. ಆದರೆ ಈ ಥರದವು ಯಾವ ಟ್ಯಾಕ್ಸು ಹೋಗಲ್ಲ, ಯಾವುದು ಹೋಗಲ್ಲ. ಬರೀ ಶ್ರೀಮಂತರಾಗಿರ್ತಾರೆ, ನಾವು ಹಿಂಗೆ ಇರ್ತೀವಿ. ದಯವಿಟ್ಟು ಈ ಥರ ಪ್ರಶ್ನೆ ಮಾಡೋದು ಕಲೀರಿ, ಬದಲಾವಣೆ ಆಗಿರಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.